ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಶವರ್ಮಾ ರೋಟಿ ಅಥವಾ ಕುಬ್ಬೂಸನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಶವರ್ಮಾ ಮಾಡಲಿಕ್ಕೆ ಅಥವಾ ಚಿಕನ್ ರೋಲನ್ನು ಮಾಡಲಿಕ್ಕೆ ಉಪಯೋಗಿಸಬಹುದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಬೇಕು. ನಂತರ 1 ಚಮಚ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇವಾಗ 1 ಚಮಚ ಈಸ್ಟನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 10 ನಿಮಿಷಗಳ ಕಾಲ ಇಡಬೇಕಾಗುತ್ತೆ. ಇವಾಗ 10 ನಿಮಿಷ ಆಗಿದೆ. ಇವಾಗ 2 ಕಪ್ಪಷ್ಟು ಮೈದಾನ ಹಾಕ್ತಾ ಇದ್ದೀನಿ. ಕಾಲು ಚಮಚ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಬೇಕಿದ್ದರೆ 1 ಅಥವಾ 2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು ಹಾಕ್ತಾ ಇಲ್ಲ. ನಿಮಗೆ ಎಣ್ಣೆ ಹಾಕಲಿಕ್ಕೆ ಬೇಕಿದ್ದರೆ ನೀವು ಅದನ್ನು ಹಾಕ್ಕೊಳ್ಬೋದು. ಇದನ್ನು ನಾವು ಚಪಾತಿ ಯಾವ ರೀತಿ ಕಲಿಸ್ತೀವಿ ನೋಡಿ, ಅದೇ ರೀತಿಯಲ್ಲಿ ಇದನ್ನು ನಾವು ಕಲಿಸ್ಬೇಕಾಗತ್ತೆ. ಸೊ ಇಷ್ಟು ಚೆನ್ನಾಗಿ ಕಲಸಿ ಒಂದು ಉಂಡೆ ಥರ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೊಟ್ಟಿ ಬಂದ್ಬಿಟ್ಟು ತುಂಬ ಸ್ಮೂತಾಗಿ ಬರಬೇಕು ಅಂದರೆ ಇದನ್ನು ನೀವು ಮಿನಿಮಮ್ 10 ನಿಮಿಷಗಳ ಕಾಲ ರೋಲ್ ಮಾಡಬೇಕಾಗತ್ತೆ. ನೀವು ಇದನ್ನು ಎಷ್ಟು ಹೊತ್ತು ರೋಲ್ ಮಾಡ್ತೀರಾ ನೋಡಿ, ಅಷ್ಟು ಸಾಫ್ಟಾಗಿ ಇದು ಬರುತ್ತೆ. ಸ್ನೇಹಿತರೆ, ನಾವು ಇದೇ ರೀತಿ ಒಳ್ಳೆ ರೆಸಿಪಿನ ನಿಮಗೆ ಹಾಕಿ ತೋರಿಸಬೇಕು ಅಂತಂದರೆ ಈ ಕೆಳಗೆ ಇರುವ ಶೇರ್ ಬಟನನ್ನು ನೀವು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಲಿಂಕನ್ನು ಶೇರ್ ಮಾಡಿ. ಸೊ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಸೊ ಇದನ್ನು ಈ ಥರ ಒಂದು ಉಂಡೆ ಕಟ್ಟಿ ಇದನ್ನು ಒಂದು ಪಾತ್ರೆಯಲ್ಲಿ ಇಡೋಣ. ಇದನ್ನು ನೀವು ಒಂದು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿಕೊಂಡು 30 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗತ್ತೆ. 30 ನಿಮಿಷ ಆಗಿದೆ, ನೋಡೋಣ. ಸೊ ನೋಡಿ ನೀವು ಎಷ್ಟು ದಪ್ಪ ಆಗಿದೆ ಅಂತ. ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಇದನ್ನು ನಾವು ಈಗ ಇನ್ನೊಮ್ಮೆ ಒಂದು 2 ರಿಂದ 5 ನಿಮಿಷ ರೋಲ್ ಮಾಡಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇದೇ ರೀತಿ ನೀವು ಪ್ರೋತ್ಸಾಹವನ್ನು ಕೊಡಬೇಕು. ಇವಾಗ ಇದನ್ನು ಒಂದು ಚಾಕುವಿನ ಸಹಾಯದಿಂದ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು 6 ರಿಂದ 7 ಪೀಸ್ ನಿಮಗೆ ಸಿಗುತ್ತೆ. ನಂತರ ಈ ಪೀಸನ್ನು ಈ ರೀತಿ ಉಂಡೆ ಕಟ್ಟಬೇಕಾಗತ್ತೆ. ಇದನ್ನು ನಾವು ಚಪಾತಿ ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರ ನಾವು ರೋಲ್ ಮಾಡಬೇಕು. ಆದರೆ ಚಪಾತಿ ಥರ ತುಂಬ ತೆಳು ಮಾಡಬಾರ್ದು ಇದನ್ನು, ಹಾಗೆ ತುಂಬ ದಪ್ಪನೂ ಮಾಡಬಾರ್ದು. ಇದನ್ನು ನಾವು ಮೀಡಿಯಮ್ ಕನ್ಸಿಸ್ಟೆನ್ಸಲ್ಲಿ ಇಡಬೇಕಾಗತ್ತೆ. ಇವಾಗ ಇದನ್ನು ನಾವು ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡೋಣ. ಯಾವುದೇ ರೀತಿ ಆಯಿಲನ್ನು ನಾನು ಹಾಕಲಿಲ್ಲ ಇಲ್ಲಿ. ಸೊ ನೋಡಿ, ಈ ಥರ ಗುಳ್ಳೆಗಳು ಬರುವಾಗ ನೀವು ಇದನ್ನು ತಿರುಗಿಸ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸ್ಮೂತಾದ ಸಾಫ್ಟಾದ ಶವರ್ಮಾ ರೊಟ್ಟಿ ರೆಡಿಯಾಗಿದೆ. ಇದನ್ನು ನೀವು ಮಯೋನೈಸ್ ಜೊತೆ ಡಿಪ್ ಮಾಡಿ ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ಮಯೋನೈಸ್ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೆದರಬೇಡಿ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಯೋನೈಸ್ ಮಾಡೋದನ್ನು ಕಲಿಸ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.